ಸಹಿಸೋದಕ್ಕೆ ಆಗೋದಿಲ್ಲ. ನಾನು ವಿರೂಪಾಕ್ಷ ಸೇರಿ ಇವನ ಅಂತಿಮ ಸಂಸ್ಕಾರವನ್ನು ನೆರವೇರಿಸ್ತೇವೆ. ನೀನು ಹೇಳಿದ ನಿಜ ಕಣಿಕೆ. ನಾವೇನಿದ್ದು ಇವನ ಅಂತ್ಯ ಸಂಸ್ಕಾರ ಮಾಡೋಣ. ಸರಿ, ನಿಮ್ಮ ಇಷ್ಟಕ್ಕೆ ವಿರುದ್ಧ ನಾನು ಬರಲ್ಲ. ಕಾರ್ಯ ಮುಂದುವರಿಸು. ಅಲ್ಲಿಗಂಟ ಈ ವಿಗ್ರಹ ನಂತಾವಿರಲಿ. ಕನಕಾಂಬರಿ, ಇವನ ನೆತ್ತನಿಂದ ವಿಗ್ರಹ ಕಲುಷಿತವಾಗಿ ಅದನ್ನ ಶುದ್ಧೀಕರಣ ಮಾಡಿ ತಗೊಂಡು ಹೋಗ್ಬೇಕು. ಇವನ ಸತ್ತ ಮೈಲಿಗೆಯಿಂದ ನಾನು ಮಡಿ ಮಾಡಿಕೊಂಡು ಅದನ್ನು ನಿವಾರಣೆ ಮಾಡಿಕೊಂಡು ಬರ್ತೀನಿ. ಆಮೇಲೆ ನಾನೇ ಪೂಜೆ ಮಾಡ್ತೀನಿ. ಏನು? ಈಗ ತಾನೇ ದೇವಿ ಖಾತ್ರಿಂದನೇ ಬಂದೆ. ಅದಕ್ಕೆ ನಾನೇನ್ ಮಾಡ್ಲಿ? ಅವಳು ನನ್ನ ಮದುವೆ ಆಗ್ತೀನಿ ಅಂತಿರೋದಕ್ಕೂ ನೀನು ಅವಳು ಸುತ್ತಮುತ್ತ ತಿರ್ಗಾಡೋದಕ್ಕೂ ಸರಿಯಾಗಿದೆ. ಹಾಗಲ್ವೇ, ದೇವಿಕಾಗೆ ವಿಗ್ರಹ ಕಳೆದೋಗಿರೋ ವಿಷಯ ಗೊತ್ತಿಲ್ಲ. ಬರೋ ಹುಣ್ಣಿಮೆ ಒಳಗೆ ನನಗೂ ಅವಳು ಮದುವೆ ಅಂತ, ಮದುವೆ ಆದ್ಮೇಲೆ ವಿಗ್ರಹ ಕೊಡ್ತೀನಿ ಅಂತ ಅಪ್ಪನ ಹತ್ರ ಹೇಳ್ತಿದ್ಲು. ಅವಳಿಗೆ ಸುಂದ್ರಮ್ಮ ಕಳುವಾಗಿರೋ ವಿಷಯ ಗೊತ್ತಿಲ್ವಾ? ಅದಕ್ಕೆ ನೀನೇನಂದೆ? ನಿಜ ಹೇಳ್ಬಿಟ್ಯಾ? ಇಲ್ಲಪ್ಪ, ನಾನು ಹೇಳಿಲ್ಲ, ಸುಮ್ಮನೆ ಬಂದ್ಬಿಟ್ಟೆ. ಹೇಳ್ದೆ ಇದ್ದಿದ್ದು ಒಳ್ಳೇದೇ ಆಯ್ತು. ಈ ವಿಷಯ ಅವಳಿಗೆ ಗೊತ್ತಾಗದೆ ಇರೋದೇ ಒಳ್ಳೇದು. ಅದೇ ನಮಗೂ ಕ್ಷೇಮ. ಸುಂದ್ರಮ್ಮನ ವಿಗ್ರಹನ ಮುಂದೆ ಇಟ್ಕೊಂಡೆ ಅವಳು ನಿನ್ನ ಮದುವೆ ಆಗ್ತೀನಿ ಅಂತ ಹಠ ಮಾಡ್ತಿರೋದು. ಇನ್ನು ಸುಂದ್ರಮ್ಮ ಕಳುವಾಗಿರೋ ವಿಷಯ ಅವಳಿಗೇನಾದ್ರೂ ಗೊತ್ತಾಗ್ಬಿಟ್ರೆ ನಮ್ಮೆಲ್ಲರನ್ನೂ ತರಾಟೆಗೆ ತಗೊಳ್ತಾಳೆ. ಒಂಥರ ಚಂಡಿ ಇದ್ದ ಹಾಗ ಅವಳು. ಅವಳ ಮನ್ಸಿಗೆ ಬಂದಿದ್ದೆ ತೀರ್ಮಾನ, ಅವಳ ಮನ್ಸಿಗೆ ತಿಳಿದಿದ್ದೆ ನ್ಯಾಯ. ಅವಳ ಮನ್ಸಿನ ಇಚ್ಛೆ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳವಳು. ಸದ್ಯಕ್ಕೆ ಅವಳಿಗೆ ಈ ವಿಷಯ ತಿಳಿಯೋದು ಬೇಡ. ನೀನು ಅವಳಿಗೆ ಹೇಳ್ಬೇಡ. ಅವಳಿಗೆ ಈ ವಿಷಯ ತಿಳಿಯೋದ್ರೊಳಗಡೆಗೆ ನಾವಿಲ್ಲಿಂದ ತಪ್ಪಿಸ್ಕೋಬೇಕು. ಹಾಗೆ ಸುಂದ್ರಮ್ಮನ್ನು ಹುಡುಕ್ಬೇಕು. ಅವಳು ಅಪ್ಪಿ ಆ ಕೋಣೆಗೇನಾದ್ರೂ ಹೋಗಿ ಅಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋ ವಸ್ತುಗಳನ್ನ ನೋಡಿದ್ರೆ ಅವಳು ವಿಗ್ರಹ ಇಲ್ದಿರೋ ಗೊತ್ತಾಗ್ಬಿಡತ್ತೆ. ಹಾಗಾಗೋದಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು. ನಾವ್ ಆ ಕೋಣೆನ ಮೊದಲು ಹೇಗಿತ್ತೋ ಹಾಗೆ ಜೋಡ್ಸಿಡೋಣ. ಆಗ ಅವಳಿಗೆ ಅನುಮಾನ ಬರೋದಿಲ್ಲ. ಬಾ. ಚಾಚಿ, ಇನ್ನೊಂದು ವಿಷಯ. ಏನು? ದೇವಿಕಾ ಹೇಳಿದ್ಲು, ಯಾವುದೋ ಊರಿಂದ ಬಂದು ಪೊಲೀಸಪ್ಪ ಒಬ್ಬ ಸತ್ತೋಗಿದಾನಂತೆ. ನನಗೆ ಯಾಕೋ ಆ ಮಾರಿಗುಡಿನೇ ಸತ್ತಿದ್ದಾನೆ ಅನಿಸ್ತಾ ಇದೆ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪ ಅವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ. ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ?
ಹಾ ಶಿವು ಇರಬೇಕು. ಹಾಂ ಅವನೇ. ಅಯ್ಯೋ ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.